ಬೆಂಗಳೂರಲ್ಲಿ ಜಲ ಗಂಡಾಂತರ, ನೀರಿಲ್ಲದೆ ಜನ ತತ್ತರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಶುರುವಾಗಿದೆ ಕುಡಿಯುವ ನೀರಿನ ಸಮಸ್ಯೆ. ಕಳೆದ ವರ್ಷ ಉತ್ತಮವಾಗಿ ಮಳೆಯಾಗಿದ್ರೂ ಗೋಳು ಮಾತ್ರ ತಪ್ಪಿಲ್ಲ. ಹಲವು ಬಡಾವಣೆಗಳಿಗೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಕೆಲವು ಏರಿಯಾಗಳಲ್ಲಿ ಕಾವೇರಿ ನೀರಿನ ಸಂಪರ್ಕನೇ ಇಲ್ಲ. ಪ್ರತಿದಿನವೂ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಬೆಂಗಳೂರು ಕುಡಿಯುವ ನೀರಿನ ಸಮಸ್ಯೆಯ ರಿಯಾಲಿಟಿ ಚೆಕ್ ಮಾಡಲಾಗಿದೆ. ಎಷ್ಟೋ ಏರಿಯಾಗಳಿಗೆ ಕಾವೇರಿ ನೀರೇ ಬರ್ತಾ ಇಲ್ಲ. ಇನ್ನೊಂದಷ್ಟು ಏರಿಯಾಗಳಿಗೆ ಕಾವೇರಿ ನೀರಿನ ಸಂಪರ್ಕವೇ ಇಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಲವು ಬಡಾವಣೆಗೆ ಟ್ಯಾಂಕರ್ ನೀರೇ ಅನಿವಾರ್ಯ ಆಗಿದೆ. ಬೇಸಿಗೆ ಪೂರ್ತಿ ಟ್ಯಾಂಕರ್ ನೀರು ನಂಬಿ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಪ್ರತಿದಿನ ಕುಡಿಯುವ ನೀರಿಗೆ ಪರದಾಡಬೇಕಾಗಿರೋ ಸ್ಥಿತಿ ಬಂದಿದೆ. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ನೀರಿಗಾಗಿ ಪರದಾಟ. ಹೊಸಕೆರೆಹಳ್ಳಿ ಕೆರೆ ಹೂಳಿನ ಕಾರಣ ಕೊಳವೆ ಬಾವಿಗಳು ಬತ್ತಿದೆ. ಹೂಳು ತುಂಬಿಕೊಂಡಿದ್ರಿಂದ ಅಂತರ್ಜಲ ಮಟ್ಟ ಕುಸಿದಿದೆ. ಕೆರೆ ಪುನಶ್ಚೇತನ ಪ್ರಾಧಿಕಾರಕ್ಕೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಪತ್ರ ಬರೆದಿದ್ದಾರೆ. ಹೂಳು ಮತ್ತು ಕಸದಿಂದ 59 ಎಕರೆಯ ತುಂಬಿ ಹೋಗಿದೆ. ಕೆರೆ ಪುನಶ್ಚೇತನಕ್ಕೆ ಸಂಸದರಿಗೆ ಮನವಿ ಮಾಡಿದ್ದಾರೆ ನಿವಾಸಿಗಳು. ಹೊಸಕೆರೆಹಳ್ಳಿ ಕೆರೆ ಹೂಳಿನ ಕಾರಣ ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಹೀಗಾಗಿ ಕೆರೆ ಪುನಶ್ಚೇತನ ಪ್ರಾಧಿಕಾರಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಪತ್ರ ಬರೆದಿದ್ದಾರೆ. ಬೇಸಿಗೆ ಶುರುವಾಗ್ತಾ ಇದ್ದ ಹಾಗೇನೆ ಸಿಲಿಕಾನ್ ಸಿಟಿಯಲ್ಲಿ ನೀರಿಗೆ ಸಮಸ್ಯೆ ಶುರುವಾಗ್ತಾ ಇದೆ. ಜಲಮಂಡಳಿ ಒಂದು ಕಡೆ ನೀರನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಜನ ಮಾತ್ರ ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ ಪರದಾಡ್ತಾ ಇರುವಂಥದ್ದು ನಿತ್ಯದ ಸಮಸ್ಯೆ. ಅದರಲ್ಲೂ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಲ್ಲಿ ಪಕ್ಕದಲ್ಲಿರುವಂತಹ ಹಲವಾರು ಬಡಾವಣೆಗಳಲ್ಲಿ ಈಗ ನೀರಿಲ್ಲ. ಇದಕ್ಕೆ ಕಾರಣ ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಹೊಸಕೆರೆಹಳ್ಳಿಯ ಒಂದು ಕೆರೆ ಈಗಾಗಲೇ ಬತ್ತಿ ಹೋಗಿರುವಂಥದ್ದು. ನಾವು ಅದನ್ನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಹೊಸಕೆರೆಹಳ್ಳಿಯ ಈ ಒಂದು ಕೆರೆ ಏನು ಬೃಹತ್ ಗಾತ್ರದ ಈ ಒಂದು ಕೆರೆ ಅಂದರೆ ಸುಮಾರು 59 ಎಕರೆ ಜಾಗದಲ್ಲಿರುವಂತಹ ಕೆರೆ ಬತ್ತಿ ಹೋಗಿದೆ. ಪೂರ್ತಿ ಹೂಳು ತುಂಬಿಕೊಂಡಿದೆ. ಈ ಅಕ್ಕಪಕ್ಕದ ಅಂದರೆ ಹೊಸಕೆರೆಹಳ್ಳಿಯ ಬಡಾವಣೆಗೆ ಸೇರುವಂತಹ ಶ್ರೀನಿವಾಸ ನಗರ, ಜೊತೆಗೆ ಕೃಷ್ಣಪ್ಪ ಬಡಾವಣೆ, ಕೆರೆಪಾಳ್ಯ, ಪುಷ್ಪಗಿರಿ ನಗರ, ಸಪ್ತಗಿರಿ ನಗರ, ಈ ರೀತಿ ಅಂದರೆ ಸುಮಾರು ಬಡಾವಣೆಗಳು ಇಲ್ಲಿ ಈ ಹೊಸಕೆರೆಹಳ್ಳಿಯ ಕೆರೆ ಅಕ್ಕಪಕ್ಕದಲ್ಲಿರುವಂತಹ ಬಡಾವಣೆಗಳು. ಇಲ್ಲಿಂದಲೇ ನೀರು ಹೋಗುತ್ತೆ. ಆದರೆ ಸದ್ಯಕ್ಕೆ ಈಗ ಕೆರೆಯೇ ಬತ್ತಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಕೊಳವೆ ಬಾವಿಗಳಲ್ಲಿ ಕೂಡ ನೀರಿಲ್ಲ. ಸರ್, ಈಗ ಈ ಒಂದು ಹೊಸಕೆರೆಹಳ್ಳಿ ಕೆರೆ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಇದರಿಂದನೇ ನೀರು, ಹೌದು, ಇದರಿಂದನೇ ಜೀವನ, ನೀರಿನ ಜೀವನ. ನಮಗೆ ಈ ಕೆರೆನೇ ನಮಗೆ ಇಂಪಾರ್ಟೆಂಟು. ಯಾಕಂದರೆ ಈ ಕೆರೆಯಲ್ಲಿ ನೀರು ಇಲ್ಲದೆ ಹೋದರೆ ನಮಗೆ ನೀರಿಲ್ಲದೆ ಆಗಿಬಿಟ್ಟಿದೆ. ಈಗ ಏನಾಗಿದೆ ಮೇಡಮ್, ಇದು ಸುಮಾರು 8 ವರ್ಷದಿಂದ ಇದೇ ರೀತಿ ಮಣ್ಣಿತ್ತು. 23ರಲ್ಲಿ ಇದನ್ನು ಉಳೆತ್ತಬೇಕು ಅಂತೇಳಿ ಸರ್ಕಾರ ಬಂದಿತ್ತು. ಆದರೆ ಮಧ್ಯದಲ್ಲಿ ಯಾಕೋ ಸ್ಟಾಪ್ ಆಗೋಯ್ತು. ಅದು ಯಾಕೆ ಸ್ಟಾಪ್ ಆಯಿತು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಅದು ನಿಂತೋದ್ಮೇಲೆ ಏನಾಯಿತು, ತಿರ್ಗಾ ಮಣ್ಣು ಸೇರಿ ಈಗ ಪೂರ್ತಿ ಕೆರೆ ತುಂಬ ಮಣ್ಣೇ ಇದೆ ವಿನಃ ಒಂದು ಡ್ರಾಪ್ ಸಹಿತ ನೀರಿಲ್ಲ. ನೀರು ಇಲ್ಲದೆ ಇರೋದ್ರಿಂದ ಈಗ ಬೇಸಿಗೆಯಲ್ಲಿ ನಾವು ನಡಿಲಿಕ್ಕೂ ಸಾಧ್ಯವಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗ ಎಲ್ಲ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಏನು 7 ಬಡಾವಣೆಗಳಿದೆ, ಈ 7 ಬಡಾವಣೆಗಳು ಕೂಡ ಬೋರ್ವೆಲ್ಲಲ್ಲೂ ಒಂದು ಡ್ರಾಪ್ ಕೂಡ ನೀರಿಲ್ಲ. ಈ ಪರಿಸ್ಥಿತಿ ಇದೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಬಡಾವಣೆ ಅಸೋಸಿಯೇಷನ್ ಅವರು ಸೇರಿ ಇದಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು ಅಂತೇಳಿ ನಮ್ಮ MP ಡಾಕ್ಟರ್ MP ಮಂಜುನಾಥ್ ಸಾಹೇಬ್ರ ಹತ್ರ ಹೋಗಿ ನಮ್ಮ ಸಂಘದ ಪರವಾಗಿ ಎಲ್ಲರೂ ಸಂಘದ ಲೆಟರೇಡ್ ಮೂಲಕವಾಗಿ ಅವ್ರಿಗೊಂದು ಮನವಿ ತಲುಪಿಸಿದ್ವಿ ಮೇಡಮ್. ಅದು 12ನೇ ತಾರೀಕು ಅವ್ರಿಗೆ ಹೋಗಿ ಮನವಿ ತಲುಪಿಸಿದ್ವಿ. ತಕ್ಷಣ ಅಲ್ಲೇ ಅವ್ರ ಸ್ಪಾಟಲ್ಲೇ ಸಂಬಂಧಪಟ್ಟಂಥ BBMP ಆಯುಕ್ತರನ್ನ ಫೋನಲ್ಲಿ ಮಾತಾಡಿ ಈ ರೀತಿ ಪರಿಸ್ಥಿತಿ ಇದೆ, ಎಲ್ಲ ಬಡ ಜನಗಳು ಬಂದಿದ್ದಾರೆ, ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಅವ್ರೇನು ಹೇಳಿದ್ರು ಅಂತಂದರೆ, ಕಮಿಷನರ್ ಏನು ಹೇಳ್ತಾರೆ ಅಂದರೆ, ಇಲ್ಲ ಸರ್, ಇದಕ್ಕೆ ಬಂದು 30 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈ ಕೆರೆಗೆ 30 ಕೋಟಿ ರೂಪಾಯಿ ಖರ್ಚಾಗೋದ್ರಿಂದ 30 ನಮಗೆ ಕೊಟ್ಟಿರತಕ್ಕಂಥದ್ದು GB ಸೆಂಟ್ರಲ್ ಇದರಿಂದ ಬಡ್ಜೆಟಲ್ಲಿ ಬರೀ 20 ಕೋಟಿ ಕೊಟ್ಟಿದ್ದಾರೆ. 16 ಕೆರೆ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ನಮಗೆ ದುಡ್ಡು ಇಲ್ದಂಗೆ ಆಗ್ಬಿಟ್ಟಿದೆ. ಇದು 30 ಕೋಟಿ ಖರ್ಚಾಗೋದ್ರಿಂದ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಇದ್ರ ಬಗ್ಗೆ ಮುಂದೆ ಏನಾದರೂ ನಾವು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಆದರೂ ಸಹಿತ ಸಾಹೇಬರು ಅವರು 13ನೇ ತಾರೀಕು ಇಲ್ಲಿಂದ ಇವ್ರಿಗೆ ನಮ್ಮ ಕಮಿಷನರ್ಗೆ
ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.